ನಮಸ್ಕಾರ ಎಲ್ಲ ನಮ್ಮ ಬೈಲ್ಪತ್ತಾರ್ ಸಮಾಜ ಬಂಧುಗಳಿಗೆ. ನಾನು ಅಶೋಕ ಸಿರುಗುಪ್ಪದಿಂದ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಬೈಲ್ಪತ್ತಾರ್ ಸಂಘ. ನಾನು ತಮ್ಮಲ್ಲಿ ತಿಳಿಸುವುದೇನೆಂದರೆ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025 ಈ ಸಮೀಕ್ಷೆಯನ್ನು ದಿನಾಂಕ 22ನೇ ತಾರೀಕಿಂದ ಪ್ರಾರಂಭಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಎಲ್ಲ ಸಮಾಜ ಬಂಧುಗಳು ಎಲ್ಲ ಏನನ್ನ ಮಾಹಿತಿ ಕೊಡಬೇಕಪ್ಪ ಅನ್ನೋದನ್ನು ಪ್ರಶ್ನೆ ಮತ್ತು ಉತ್ತರಗಳ ಮೂಲಕವಾಗಿ ನಿಮಗೆ ಹೇಳ್ಕೊತ ಬರ್ತೀನಿ. ಮೊದಲನೇದಾಗಿ ಅನುಬಂಧ 1, ಇದರಲ್ಲಿ ಸಾಮಾನ್ಯ ಮಾಹಿತಿ ಅಂತ ಇರ್ತದೆ. ಇದು ಜಿಲ್ಲೆಯ ಹೆಸರು, ಸರ್ವೆಗೆ ಬಂದ ಅಧಿಕಾರಿ ಅವ್ರು ಬರ್ಕೊತಾರೆ. ಜಿಲ್ಲೆಯ ಸಂಕೇತ ಸರ್ವೆ ಅಧಿಕಾರಿ ಬಂದವರು ಅದು ಬರ್ಕೊತಾರೆ. ತಾಲೂಕು ಹೆಸರು ಸರ್ವೆ ಅಧಿಕಾರಿ ಬರೆದುಕೊಳ್ತಾರೆ. ತಾಲೂಕಿನ ಸಂಕೇತ ಸರ್ವೆ ಅಧಿಕಾರಿ ಬರೆದುಕೊಳ್ತಾರೆ. ಸಮೀಕ್ಷೆ ಬ್ಲಾಕ್ ಸಂಖ್ಯೆ ಸರ್ವೆ ಅಧಿಕಾರಿಗಳು ಬರೆದುಕೊಳ್ತಾರೆ. ಇದಿಷ್ಟು ಅವರು ಬರ್ಕೊಳ್ತಾರೆ. ನೀವು ಹೇಳಬೇಕಾಗಿರುವಂಥ ಉತ್ತರ ಮನೆಯ ಸಂಖ್ಯೆ, ನೀವು ಪ್ರಸ್ತುತ ಇರುವಂತಹ ನಿಮ್ಮ ಮನೆಯ ಸಂಖ್ಯೆಯನ್ನು ಇಲ್ಲಿ ಹೇಳಬೇಕಾಗ್ತದೆ. ಅದೇ ರೀತಿಗೆ ಅಂಚೆ ವಿಳಾಸ, ನಿಮ್ಮ ಮನೆಯ ಅಡ್ರೆಸ್ಸನ್ನು ಹೇಳಬೇಕಾಗ್ತದೆ. ಇದಿಷ್ಟು ಸಾಮಾನ್ಯವಾಗಿರುವಂಥ ಮಾಹಿತಿ. ಈಗ ಭಾಗ 1ಕ್ಕೆ ಸಂಬಂಧಪಟ್ಟಿರುವ ಹಾಗೆ ಕುಟುಂಬದ ಮುಖ್ಯಸ್ಥರ ಮತ್ತು ಸದಸ್ಯರ ವೈಯಕ್ತಿಕ ಮಾಹಿತಿ. ಇದರಲ್ಲಿ 1ನೇ ಪ್ರಶ್ನೆ, ಕುಟುಂಬದ ಮುಖ್ಯಸ್ಥರ ಮಾಹಿತಿ ನೀಡುವವರ ಸದಸ್ಯರ ಸ್ಮಾರ್ಟ್ಫೋನ್ ಸಂಖ್ಯೆ, ನಿಮ್ಮ ಮೊಬೈಲ್ ನಂಬರು ಇಲ್ಲಿ ಕೊಡಬೇಕಾಗ್ತದೆ. ಈ ಮೊಬೈಲ್ ನಂಬರು ತಮಗೆ ಆಧಾರ್ ಕಾರ್ಡ್ನಲ್ಲಿರುವಂತಹ ಮೊಬೈಲ್ ನಂಬರು ಮತ್ತು ಇಲ್ಲಿ ಕೊಡುವಂಥ ಮೊಬೈಲ್ ನಂಬರು ಸೇಮ್ ಇರಬೇಕು, ಆ್ಯಕ್ಟಿವ್ ಆಗಿರಬೇಕು, ಅದು ಚಾಲ್ತಿಯಲ್ಲಿರಬೇಕು. 2ನೇ ಪ್ರಶ್ನೆ ಬಂದು ಅದರಲ್ಲಿ ಕುಟುಂಬದ ಮುಖ್ಯಸ್ಥರ ತಂದೆಯ ವಿವರಗಳು, ಅಂದರೆ ಮಾಹಿತಿ ಕೊಡುತ್ತಿರುವಂಥವರ ತಂದೆಯ ವಿವರಗಳು ಕೊಡಬೇಕು. ಉದಾಹರಣೆ, ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಅಂದರೆ ನನ್ನ ತಂದೆಯ ವಿವರಗಳು ಕೊಡಬೇಕು. ಇದರಲ್ಲಿ ಉದಾಹರಣೆ ಕೇಳುವಂಥ ಪ್ರಶ್ನೆಗಳು ಯಾವುದಪ್ಪ ಅಂದರೆ, ಅದರಲ್ಲಿ 1ನೇದು ವಿದ್ಯಾರ್ಹತೆ, ಅಂದರೆ ನಿಮ್ಮ ತಂದೆ ಏನನ್ನು ವಿದ್ಯಾಭ್ಯಾಸ ಮಾಡಿದ್ದಾರೆ. ಉದ್ಯೋಗ ಅಂತ ಬಂದ ಸಮಯದಲ್ಲಿ ಪ್ರತಿಯೊಬ್ಬರು ತಾವು ಕಡ್ಡಾಯವಾಗಿ ಇಲ್ಲಿ ಬರ್ಸಿ ನೋಡಿ ಬೈಲ್ಪತ್ತಾರಿಕೆ ಅಂತ ಬರೆಸಬೇಕು. ಹುಟ್ಟಿದ ಜಿಲ್ಲೆ, ಅಂದರೆ ನಿಮ್ಮ ತಂದೆಯವರು ಯಾವ ಜಿಲ್ಲೆಯಲ್ಲಿ ಹುಟ್ಟಿದ್ದಾರೆ ಅದನ್ನು ಬರೆಸಬೇಕಾಗ್ತದೆ. ನೀವು ಇರುವಂತಹ ಜಿಲ್ಲೆ, ನಿಮ್ಮ ತಂದೆ ಹುಟ್ಟಿರುವಂತಹ ಜಿಲ್ಲೆ ಒಂದೇ ಆಗಿದ್ದರೆ ಜಿಲ್ಲೆಯ ಒಳಗಡೆ ಅಂತ ಬರೆಸಬೇಕು. ಹೊರಗಡೆ ಜಿಲ್ಲೆ ಇದ್ದರೆ ಹೊರ ಜಿಲ್ಲೆ ಅಂತ ಬರೆಸ್ರಿ, ಹೊರ ರಾಜ್ಯ ಇದ್ದರೆ ಹೊರ ರಾಜ್ಯ ಅಂತ ಬರೆಸ್ರಿ. ಅದೇ ರೀತಿಯಾಗಿ 2ನೇ ಪ್ರಶ್ನೆಯಲ್ಲಿ ಇದು ಬಿ, ಕುಟುಂಬದ ಮುಖ್ಯಸ್ಥರ ಮಾಹಿತಿ ನೀಡುವ ಸದಸ್ಯರ ಆಧಾರ್ ಸಂಖ್ಯೆ, ಅಂದರೆ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ಬರೆಸಬೇಕಾಗ್ತದೆ. ಯಾರು ಮಾಹಿತಿ ಕೊಡ್ತಿದ್ರಲ್ಲ ಅವ್ರ ಆಧಾರ್ ಕಾರ್ಡು. ನೆಕ್ಸ್ಟ್ 3ನೇದು ಬಂದು ಕುಟುಂಬದ ಪಡಿತರ ಚೀಟಿ ಸಂಖ್ಯೆ, ಅಂದರೆ ನಿಮ್ಮ ಮನೆಯ ರೇಷನ್ ಕಾರ್ಡ್ನ ನಂಬರ್ನ ಇಲ್ಲಿ ಕೊಡಬೇಕಾಗ್ತದೆ. ನೆಕ್ಸ್ಟ್ 4ನೇದು ಬಂದು ಕುಟುಂಬದ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಸಂಖ್ಯೆ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅದಿಷ್ಟು ಜನರ ಆಧಾರ್ ಕಾರ್ಡ್ ಸಂಖ್ಯೆ ಬರೆಸಬೇಕು. ಉದಾಹರಣೆ, ನಮ್ಮ ಮನೆಯಲ್ಲಿ ನಾನು, ನನ್ನ ಹೆಂಡತಿ, ನಮ್ಮ 2 ಮಕ್ಕಳಿದ್ರೆ ಅವರೆಲ್ಲರ ಆಧಾರ್ ಕಾರ್ಡ್ ನಂಬರ್ನ ಬರೆಸಬೇಕಾಗ್ತದೆ. ನೆಕ್ಸ್ಟ್ 5ನೇ ಪ್ರಶ್ನೆ, ಚುನಾವಣಾ ಗುರುತಿನ ಚೀಟಿ, ನಿಮ್ಮ ಮನೆಯ ಎಷ್ಟು ಜನ ಚುನಾವಣಾ ಗುರುತಿನ ಚೀಟಿ ಹೊಂದಿದ್ದಾರೆ ಅದನ್ನು ಗುರುತಿನ ಚೀಟಿ ಕೊಡಬೇಕಾಗಿದೆ. ಕುಟುಂಬದ ಮುಖ್ಯಸ್ಥರ ಸದಸ್ಯರ ಹೆಸರು, ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಸದಸ್ಯರುಗಳ ಹೆಸರು ಬರೆಸಬೇಕಾಗಿದೆ. ಮತ್ತು ಅದೇ ರೀತಿಯಾಗಿ ಕುಟುಂಬದ ಮುಖ್ಯಸ್ಥರೊಂದಿಗೆ ಸಂಬಂಧ, ಇವಾಗ ಉದಾಹರಣೆಗೆ ನಾನು, ನನ್ನ ಹೆಂಡತಿ, ನನ್ನ 2 ಮಕ್ಕಳಿದ್ರೆ ನನ್ನ ಹೆಂಡತಿ ಮತ್ತು ಮಗ ಅನ್ನುವಂಥದ್ದನ್ನು ಬರ್ಕೊತಾರೆ ಅವರು. 8ನೇದು ಮುಖ್ಯವಾಗಿರೋದು ಧರ್ಮ ಪ್ರತಿಯೊಬ್ಬರು ಹಿಂದೂ ಅಂತ ಬರೆಸಬೇಕು. 9ನೇದು ಜಾತಿಗೆ ಸಂಬಂಧಪಟ್ಟಿರುವಂಥ ಸಮಯದಲ್ಲಿ ಜಾತಿಯ ಹೆಸರನ್ನು ಕ್ರಮ ಸಂಖ್ಯೆ 101ರಲ್ಲಿ ಬರುವ ಬೈಲ್ಪತ್ತಾರ್ ಮತ್ತು ಬೈಲಪತ್ತಾರ್, ಇದರಲ್ಲಿ ಬೈಲ್ಪತ್ತಾರ್ ಅಂತೇಳಿ ಬರೆಸಬೇಕು. BILPATAR ಎಂದು ಬರೆಸಬೇಕು. ಏಕೆಂದರೆ ಈ ರೀತಿ ಆಗಿ ಪ್ರವರ್ಗ 1 ಅಲೆಮಾರಿ ಜನಾಂಗಗಳಿಗೆ ಒಳಪಡುವ ಜಾತಿಗಳ ಪಟ್ಟಿಯಲ್ಲಿರುವಂಥ 46ನೇ ಕ್ರಮ ಸಂಖ್ಯೆ ಬೈಲಪತ್ತಾರ್ ಇದೆ. BILPATAR ಇದೆ. ಇದರಿಂದ ನಾವು ಪ್ರವರ್ಗ 1ಕ್ಕೆ ಅಲೆಮಾರಿ ಜಾತಿಗೆ ಸೇರಿದವರಾಗಿದ್ದೀವಿ ಅಂತೇಳಿ ಇದನ್ನು ಮೆನ್ಷನ್ ಮಾಡೋಕ್ಕಾಗುತ್ತೆ. ಅದಕ್ಕೋಸ್ಕರ ಬೈಲಪತ್ತಾರ್ ಅಂತೇಳಿ ಬರೆಸಬೇಕು. ಅದು ಕ್ರಮ ಸಂಖ್ಯೆ 101, ಇದು ನೆನಪಿನಲ್ಲಿ. ಅದೇ ರೀತಿಯಾಗಿ 10ನೇದು ನಮ್ಮಲ್ಲಿ ಉಪಜಾತಿ ಅಂತ ಕೇಳಿದ್ರೆ ಯಾವುದು ಉಪಜಾತಿ ಇರುವುದಿಲ್ಲ, ಇದು ಗಮನದಲ್ಲಿರಲಿ. 11ನೇ ಪ್ರಶ್ನೆಗೆ ಜಾತಿಗೆ ಇರುವ ಇನ್ನಿತರ ಸಮಾನಾರ್ಥಕ ಪರ್ಯಾಯ ಹೆಸರುಗಳು ಅಂತ ಕೇಳಿದಾಗ ಇವೆಲ್ಲವನ್ನು ಬರೆಸ್ರಿ. ಯಾಕಂದರೆ ಕೆಲವರು ಎಲ್ಲ ಈ ಟೈಪ್ ಸರ್ಟಿಫಿಕೇಟ್ ತೊಗೊಂಡಿರ್ತಾರೆ, ಈ ಟೈಪ್ ಸರ್ಟಿಫಿಕೇಟ್ ತೊಗೊಂಡಿರ್ತಾರೆ, ಈ ರೀತಿಯಾಗಿ ಅಂದರೆ ಪ್ರಮಾಣ ಪತ್ರಗಳನ್ನು ಪಡೆದಿರ್ತಾರಲ್ಲ. ಇದರ ಮುಖ್ಯ ಉದ್ದೇಶ ಎಲ್ಲರೂ ಒಂದೇ, ಇವರೆಲ್ಲರೂ ಒಂದೇ. ಇದಕ್ಕೆ ಮಾತೃ ಜಾತಿ ಅಂದ್ರೆ ಬೈಲಪತ್ತಾರ್. ಇದರ ಅಡಿಯಲ್ಲಿ ಇವೆಲ್ಲವನ್ನು ಬರುವಂತಹದ್ದು ಮುಂದಿನ ದಿನಗಳಲ್ಲಿ ನಾವು ಪ್ರಯತ್ನ ಮಾಡೋಣ. ಅದಕ್ಕೋಸ್ಕರ ಕ್ರಮ ಸಂಖ್ಯೆ 99ರಲ್ಲಿ ಬೈಲ್ ಅಕಸಾಲಿ ಮತ್ತು ಬೈಲ ಅಕಸಾಲಿ, ಕ್ರಮ ಸಂಖ್ಯೆ 100ರಲ್ಲಿ ಬೈಲಪತ್ತಾರ್, ಕ್ರಮ ಸಂಖ್ಯೆ 101ರಲ್ಲಿ ಬೈಲ್ಪತ್ತಾರ್. ಇದಕ್ಕೆ 2ನೇದು ಕ್ರಮ ಸಂಖ್ಯೆ 101ಕ್ಕೆ 2ನೇದಪ್ಪ ಅಂದರೆ ಇದು ಬೈಲಪತ್ತಾರ್ ಅಂತಿದೆ. ಆಲ್ರೆಡಿ ಮೇಲೆ ಬರೆಸೋದ್ರಿಂದ ಜಾತಿಯಾಗಿರುವಂತಹ ಬೈಲಪತ್ತಾರ್ ಅನ್ನುವಂತಹದ್ದರ ಮುಖ್ಯವಾಗಿ ಇಟ್ಕೊಂಡು ಇದರ ಅಡಿಯಲ್ಲಿ ಇವೆಲ್ಲ ಹೆಸರುಗಳನ್ನು ನಾವು ಸೇರಿಸಲಿಕ್ಕೆ ಪ್ರಯತ್ನ ಪಡೋಣ. ಯಾಕಂದರೆ ಇವೆಲ್ಲ ರೀತಿಯಲ್ಲಿ ತಾವು ಜಾತಿ ಪ್ರಮಾಣ ಪತ್ರ ಪಡೆದಿರ್ತೀರಿ. ಅದಕ್ಕೋಸ್ಕರ ಗೊಂದಲ ಮಾಡ್ಕೋಬೇಡ್ರಿ. ಪ್ರಸ್ತುತ ನೀವಿರುವಂತಹ ಜಾತಿ ಪ್ರಯೋಗದಲ್ಲಿ ಬೇರೆ ರೀತಿ ತೊಗೊಂಡಿದ್ರೂ ಸಹಿತ ಎಲ್ಲರೂ ಸಹಿತ ಬೈಲಪತ್ತಾರ್ ಪ್ರವರ್ಗ 1 ಅಂತೇಳಿ ಬರೀರಿ. ಬೈಲ್ಪತ್ತಾರ್ ಪ್ರವರ್ಗ 1 ಅಂತ ಬರೆಸಬೇಕು. ಅದಕ್ಕೋಸ್ಕರ ಈ ಉಪಜಾತಿಗಳಲ್ಲಿ 99 ಬೈಲ್ ಅಕಸಾಲಿ, 100 ಬೈಲಪತ್ತಾರ್, 101 ಬೈಲಪತ್ತಾರ್ ಮತ್ತು 102ರಲ್ಲಿ ಬೈಲು ಅಕಸಾಲಿ, 105ರಲ್ಲಿ ಬೈಟ ಕಂಸುಲು, ಅದೇ ರೀತಿಯಾಗಿ 157 ಬೈಲು ಅಕಸಾಲಿಗ, 158 ಬೈಲಪತ್ತಾರ್. ಈ ಎಲ್ಲವೂ ಸಹಿತ ಪರ್ಯಾಯ ಹೆಸರುಗಳಲ್ಲಿ ತಾವು ಬರೆಸಬೇಕಂತೇಳಿ ಮನವಿ. ಮುಂದುವರೆದು 12ನೇ ಪ್ರಶ್ನೆಗೆ ಜಾತಿ ಪ್ರಮಾಣ ಪತ್ರ ಪಡೆದಿರ್ತೀರಾ. ಒಂದು ವೇಳೆ ನೀವು ಪ್ರವರ್ಗ 1ರಲ್ಲಿ ಜಾತಿ ಪ್ರಮಾಣ ಪತ್ರ ಪಡಿತಿದ್ರೆಗಿನ ಅದು ಬೈಲಪತ್ತಾರ್ ಆಗಿರ್ಬೋದು, ಬೈಲ್ಪತ್ತಾರ್ ಆಗಿರ್ಬೋದು, BILPATAR ಆಗಿರ್ಬೋದು, BILPATAR ಆಗಿರ್ಬೋದು. ಎರಡರಲ್ಲಿ ಪಡಿತಿದ್ರೆ ಗೊಂದಲ ಮಾಡ್ಕೋಬೇಡ್ರಿ, ಹೌದು ಅಂತ ಬರ್ಸ್ರಿ. ಇದು ಬಿಟ್ಟು ಬೇರೆ ಏನಾದರೂ ತೊಗೊತಿದ್ರೆಗಿನ ಇಲ್ಲ ಅಂತ ಬರ್ಸ್ರಿ. ಅದೇ ರೀತಿಯಾಗಿ 13ನೇ ಪ್ರಶ್ನೆ ಲಿಂಗಕ್ಕೆ ನಿಮಗೆ ಗಂಡು ಹೆಣ್ಣು ಯಾವುದಾದ್ರು ಬರ್ಸ್ರಿ. 14ನೇ ಪ್ರಶ್ನೆ ವಯಸ್ಸು, ಮಾಹಿತಿ ನೀಡುತ್ತಿರುವವರ ಪ್ರಸ್ತುತ ವಯಸ್ಸು, ಯಾರು ಮಾಹಿತಿ ನೀಡ್ತಾರೆ ಪ್ರಸ್ತುತ ವಯಸ್ಸು. 15ಕ್ಕೆ ಸಂಬಂಧಕ್ಕೆ ಬಂದ ಹಾಗೆ ಮಾತೃಭಾಷೆ, ಇದು ಬಹಳ ಇಂಪಾರ್ಟೆಂಟು. ನಾನು ಪ್ರತಿಯೊಂದು ಪ್ರಶ್ನೆಗಳಿಗೆ ಇಂಪಾರ್ಟೆಂಟ್ ಅಂತ ಬರೆದಿರ್ತೀನಿ, ಅವುಗಳು ತಾವು ಮುಖ್ಯವಾಗಿ ಗಮನಿಸಬೇಕಾಗ್ತದೆ. ಮಾತೃಭಾಷೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಮಾತೃಭಾಷೆಯಲ್ಲಿ ಜಗನ್ನಾಥಿ ಅಂತ ಬರೆಸ್ರಿ. ಇದು ಆಪ್ಷನ್ನಲ್ಲಿಲ್ಲ. ಅದಕ್ಕೋಸ್ಕರ ಕ್ರಮ ಸಂಖ್ಯೆ 14ರಲ್ಲಿ ಇತರೆ ಅಂತಿದೆ, ಅದು ಜಗನ್ನಾಥಿ ಭಾಷೆ ಅಂತ ಬರೆಸ್ರಿ. ಬ್ಯಾಕೆಟ್ನಲ್ಲಿ ಒರಿಯಾ ಮೂಲದ ಲಿಪಿ ರಹಿತ ಭಾಷೆ ಅಂತ ಬರೆಸಬೇಕು. ಇದನ್ನು
ಯಾಕಂದರೆ ದಾಖಲಾತಿಗಳ ಪ್ರಕಾರ ಇವು KS ಸಿಂಗ್ ಇರಬಹುದು, ಅವರು ಹೇಳಿದ ಪ್ರಕಾರ ಇಲ್ಲಿ ಜಗನ್ನಾಥಿ ಅಂತಿದೆ, ಅದಕ್ಕೋಸ್ಕರ ಕಂಪಲ್ಸರಿ ಅದನ್ನೇ ಬರ್ಸಬೇಕಾಗಿದೆ. ಮುಂದುವರೆದು 16ನೇ ಪ್ರಶ್ನೆ, ನೀವು ವಿಶೇಷಚೇತನರೇ ಅಂಗವಿಕಲರಾಗಿದ್ದರೆ ಹೌದು ಅಂತ ಬರ್ಸಿದ್ರೆ ಇವೆಲ್ಲ ಪ್ರಶ್ನೆಗಳು ಬರ್ತವೆ. ಅದಕ್ಕೆ ಮುಂದುವರೆದಂತಹ ವೈವಾಹಿಕ ಸ್ಥಾನಮಾನ, ಅದರಲ್ಲಿ ಮದುವೆ ಆಗಿದೆಯಾ ಇಲ್ಲವ ಅಂತ ಬರ್ತಾರೆ. ಆದರೆ 3ನೇ ಆಪ್ಷನ್ ಬಂದು ಸ್ವಜಾತಿ ವಿವಾಹ, ಅಂತರ್ಜಾತಿ ವಿವಾಹ ಅಂತಿದೆ, ಅದಕ್ಕೋಸ್ಕರ ಅಲ್ಲಿ ನೀವು ಆಗಿದ್ದರೆ ಹೌದು ಅಂತ ಬರ್ಸ್ರಿ, ಇಲ್ಲಾಂದ್ರೆ ಇಲ್ಲ ಅಂತ ಬರ್ಸ್ರಿ. ಅದೇ ರೀತಿಯಾಗಿ ಸ್ವಜಾತಿ ವಿವಾಹ ಅಂತ ಅಲ್ಲಿ ಬರ್ಸಬೇಕಾಗ್ತದೆ, ಬರ್ಸ್ಬಿಡಿ. ನೆಕ್ಸ್ಟ್ 18ನೇ ಪ್ರಶ್ನೆ, ವಿವಾಹ ಆದ ಸಮಯದಲ್ಲಿ ವಯಸ್ಸು, ಇದು ಸಹಿತ ಇಂಪಾರ್ಟೆಂಟು. ಯಾಕೆಂದರೆ ನಮ್ಮೆಲ್ಲರೂ ಮುಖ್ಯವಾಗಿ ಸರ್ಕಾರದ ರೂಲ್ಸ್ ಫಾಲೋ ಮಾಡಬೇಕಾಗಿದೆ. ಹೆಣ್ಣಿಗೆ 18 ವರ್ಷ ತುಂಬಿರಬೇಕು, ಗಂಡಿಗೆ 21 ವರ್ಷ ತುಂಬಿರಬೇಕು ಅಂತ ಹೇಳಿರ್ತದೆ. ಅದಕ್ಕಿಂತ ಕಡಿಮೆ ವರ್ಷದಾಗಿನ ನಾವು ಬಾಲ್ಯ ವಿವಾಹಕ್ಕೆ ಪ್ರೋತ್ಸಾಹಿಸುವಂತೇಳಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಯಾರೂ ಸಹಿತ ಕಡಿಮೆ ಬರ್ಸ್ಬೇಡ್ರಿ. ಅದಕ್ಕೋಸ್ಕರ ಹೆಣ್ಣಿಗೆ 19 ವರ್ಷ, ಗಂಡಿಗೆ 22 ವರ್ಷ ಅಂತೇಳಿ ಬರ್ಸಬೇಕು. ಶಾಲೆಯ ವಿವರಗಳು ನೀವು ಓದ್ಕೊಂಡಿದ್ರೆ ಅದು ಶಾಲೆಗೆ ಇದ್ದದ್ದು ವಿವರಗಳು ನೀವೇ ಕೊಡಬೇಕಾಗ್ತದೆ. ವೈಯಕ್ತಿಕ ವಿದ್ಯಾಭ್ಯಾಸದ ವಿವರ ನೀವು ಎಷ್ಟು ಓದ್ಕೊಂಡ್ರೆ ಅದನ್ನು ಕೊಡಬೇಕಾಗ್ತದೆ. ಅದೇ ರೀತಿಯಾಗಿ 20 ಪ್ರಶ್ನೆಗೆ ಶೈಕ್ಷಣಿಕ ವಿವರ. 21ನೇದಕ್ಕೆ ಬಂದು ನೀವು ಶಾಲೆ ಏನಾದ್ರು ಬಿಟ್ಟಿದ್ರೆ ಯಾಕೆ ಬಿಟ್ಟಿರಿ, ಅದಕ್ಕೆ ಮುಖ್ಯ ಕಾರಣ ಅಂದರೆ ಒಂದು ಬಿಟ್ಟಿದ್ರೆ ಹೇಳ್ರಿ, ಬಡತನ, ಆರ್ಥಿಕ ಪರಿಸ್ಥಿತಿ ಅಥವಾ ಮತ್ತು ಅಲೆಮಾರಿತನ ಅಂತ ಹೇಳ್ರಿ. ಇದು ಅದೇ ರೀತಿ 22ನೇ ಪ್ರಶ್ನೆ ಬಂದು 16-40 ವರ್ಷಕ್ಕೆ ಯಾಕೆ ಶಾಲೆ ಬಿಟ್ಟರು ಅಂತ ಹೇಳಿದಾಗ ಅದು ಬಡತನ, ಆರ್ಥಿಕ ಪರಿಸ್ಥಿತಿ ಮತ್ತು ಅಲೆಮಾರಿತನ ಅಂತ ಹೇಳ್ರಿ. 23ರಲ್ಲಿ ಅನಕ್ಷರಸ್ಥರಾಗಿದ್ದರೆ ಯಾಕೆ ಅನಕ್ಷರ ಅಂದರೆ ಅದು ಬಡತನ ಮತ್ತು ಆರ್ಥಿಕ ಪರಿಸ್ಥಿತಿ ಬರ್ಸ್ರಿ. ನೆಕ್ಸ್ಟ್ 24ನೇ ಪ್ರಶ್ನೆ ಬಂದು ಮೀಸಲಾತಿಯಿಂದ ತಾವು ಶೈಕ್ಷಣಿಕವಾಗಿ ಏನೇನು ಮೀಸಲಾತಿ ಪಡೆದಿದ್ರೆ ಅವೆಲ್ಲ ಬರ್ಸಬೇಕಾಗ್ತದೆ. ನೀವು ಪಡೆದಿದ್ರಿಗಿನ ಶೈಕ್ಷಣಿಕ ಮೀಸಲಾತಿ, ಸರ್ಕಾರದ ಉದ್ಯೋಗ, ವಸತಿ ಸೌಲಭ್ಯ, ವಸತಿ ಹಾಸ್ಟೆಲ್ ಯಾವ ಪ್ರಶ್ನೆಗಳು ಬರ್ಸಬೇಕಾಗಿದೆ. 25ನೇ ಪ್ರಶ್ನೆ ಬಂದು ಭಾರತ ಸಂವಿಧಾನ 371J, ಈ 371Jಲ್ಲಿ ಅಡಿಯಲ್ಲಿ ನೀವು ಉದ್ಯೋಗ ಪಡೆದು ಮೀಸಲಾತಿ ಪಡೆದಿದ್ದರೆ ಅದನ್ನು ಹೌದಂತ ಬರ್ಸಿ, ಇಲ್ಲಾಂದ್ರೆ ಇಲ್ಲ ಅಂತ ಬರ್ಸಿ. 26ನೇ ಪ್ರಶ್ನೆ, ನೀವು ಹಾಲಿ ಕೆಲಸ ಮಾಡ್ತಿದ್ರೆ ಅಂದರೆ ಸರ್ಕಾರದಲ್ಲಿ ಯಾವುದಾದ್ರು ಕೆಲಸಗಳಿದ್ದರೆಗಿನ ಹೌದು ಅಂತ ಬರ್ಸಿದ್ರೆಗಿನ ಇಲ್ಲಿ ಕನ್ಫ್ಯೂಸ್ ಆಗಬೇಡ್ರಿ. ಸರ್ಕಾರಿ ಯುದ್ಧದಲ್ಲಿ ಕೆಲಸ ಮಾಡುತ್ತಿದ್ದರೆ ಹೌದು ಇದ್ದರೆಗಿನ ಇಲ್ಲಿ 26ಕ್ಕೆ ಇಲ್ಲ ಅಂತಿದ್ದರೆ ಅಂತ ಬರ್ಸಬೇಕಾಗಿದೆ. ಇದರಲ್ಲಿ 26B ಇತರೆ ಬಯಲು ಪತ್ತಾರಿಕೆ ಅಂತ ಬರ್ಸಿ. 26ನೇ ಪ್ರಶ್ನೆ ಬಿನಲ್ಲಿ 25 ಬಯಲು ಪತ್ತಾರಿಕೆ ಅಂತ ಬರ್ಸಿ, ಇಲ್ಲಿ ಇಲ್ಲ ಅಂತ ಬರ್ಸಿ. ಒಂದು ವೇಳೆ ಇಲ್ಲಿ ಹೌದು ಅಂತ ಬರ್ಸಿದ್ರೆಗಿನ 27ನೇ ಪ್ರಶ್ನೆಗೆ ತಾವು ಉತ್ತರ ಕೊಡಬೇಕಾಗಿದೆ. ಇಲ್ಲ ಅಂತಂದ್ರೆಗಿನ ಇಲ್ಲಿ 26 ಏನಲ್ಲಿ ಕೋಡ್ 1 ಹೌದು ಅಂದಾದಲ್ಲಿ ಇದು ಬರ್ಸಬೇಕಾಗಿದೆ. ಇಲ್ಲ ಅಂದ್ರೆಗಿನ ನೀವು 11 ಇತರೆ ಬಯಲು ಪತ್ತಾರಿಕೆ ಅಂತ ಬರ್ಸಿ. ನೀವು ತೊಡಗಿರುವಂತಹ ಹಾಲಿ ಉದ್ಯೋಗ, ಪ್ರೆಸೆಂಟ್ ಏನು ಕೆಲಸ ನೀವು ಮಾಡ್ತಾ ಇದ್ದೀರಿ ಅನ್ನೋದನ್ನು ಇಲ್ಲಿ ಬರ್ಸಬೇಕಾಗಿದೆ. ಅದಕ್ಕೋಸ್ಕರ ಎಲ್ಲ ಕೆಲಸಗಳನ್ನು ಲೀಸ್ಟ್ನಲ್ಲಿ ನಮ್ಮದು ಯಾವುದೂ ಇಲ್ಲ, ಅದಕ್ಕೋಸ್ಕರ 110 ಆಪ್ಷನ್ ಇತರೆ ಅಂತೇಳಿ ಬರೆದು ಬಯಲು ಪತ್ತಾರಿಕೆ ಅಂತ ಬರ್ಸಬೇಕಾಗ್ತದೆ. ಕೆಲವರು ಬೀದಿ ವ್ಯಾಪಾರ ಮಾಡ್ತಿದ್ರಿಗಿನ ಬೀದಿ ವ್ಯಾಪಾರ ಅಂತ ಬರ್ಸಬೇಕಾಗ್ತದೆ. 29 ಮುಖ್ಯವಾಗಿ ಇಲ್ಲಿ ಬಯಲು ಪತ್ತಾರಿಕೆ ಬರ್ಸೋದೇ ಸೂಕ್ತ. 29ರಲ್ಲಿ ಕೈಗಾರಿಕೆಯಲ್ಲಿ ತಾವು MSME ನೋಂದಾಯಿತರಿದ್ದರೆ ಇದ್ರೆ ಹೌದಂತ ಬರೀ, ಇಲ್ಲಾಂದ್ರೆ ಅಂತ ಬರೀರಿ. 30ನೇ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗಿರೋದು, ನಿಮ್ಮ ಕುಟುಂಬದ ಕುಲಕಸಬು. ಯಾಕಪ್ಪ ಇದನ್ನು ಹೇಳ್ತದೆ ಅಂದರೆ ಈ ಪಟ್ಟಿಯಲ್ಲಿ ಸೇರಿರುವ ಕುಲಕಸಬುಗಳು ಕುಟುಂಬಗಳ ಸಾಂಪ್ರದಾಯಿಕ ವೃತ್ತಿಗಳನ್ನು ಸೂಚಿಸುವುದರಿಂದ ಮಾಹಿತಿಯನ್ನು ಜಾಗರೂಕತೆಯಿಂದ ನಮೂದಿಸಬೇಕು. ಯಾಕೆಂದರೆ ಇದು ಕುಟುಂಬದ ಸಾಂಪ್ರದಾಯಿಕ ವೃತ್ತಿಗಳಾಗೋದ್ರಿಂದ ನಮ್ಮ ತಾತ, ನಮ್ಮ ತಂದೆ, ನಮ್ಮ ಅವ್ರ ತಾತ, ಅವ್ರ ಅಪ್ಪಗಳು ಎಲ್ಲರೂ ಮಾಡ್ಕೊಂಡ್ಬಂದಂಥ ಕುಲಕಸಬು ಯಾವುದಿದೆ ಅದರಲ್ಲಿ ಲೀಸ್ಟ್ನಲ್ಲಿ ನಮ್ದು ಯಾವುದೂ ಇಲ್ಲ. ಅದಕ್ಕೋಸ್ಕರ 81 ಕ್ರಮ ಸಂಖ್ಯೆ ಇತರೆ ಬಯಲು ಪತ್ತಾರಿಕೆ ಅಂತ ಬರೆಸಬೇಕು. ಬ್ರಾಕೆಟ್ನಲ್ಲಿ ಕಬ್ಬಿಣ, ತಾಮ್ರ, ಹಿತ್ತಾಳಿ, ಕಲ್ಲು ಬೆಳೆಗಳ ಲೋಹಗಳಿಂದ ಕಿರುಲು ಆಭರಣಗಳನ್ನು ತಯಾರಿಸುವುದಂತ ಬರೆಸಬೇಕಾಗಿದೆ. 31ನೇ ಪ್ರಶ್ನೆಗೆ ಸದರಿ ಅಂದರೆ ಪ್ರಸ್ತುತ ನಿಮ್ಮ ಕುಲಕಸಬು ಮುಂದುವರೆದಿದೆ ಅಂತ ಕೇಳಿದ್ದಾರೆ, ಅದು ಹೌದಂತಲೇ ಬರೀರಿ. ನೆಕ್ಸ್ಟ್ 32ಕ್ಕೆ ನಿಮ್ಮ ಕುಲಕಸಬಿನಿಂದ ಬರುವಂತಹ ಕಾಯಿಲೆಗಳು, ಅಂದರೆ ನೀವು ಕುಂತ್ಕೊಂಡು ಕೆಲಸ ಮಾಡ್ತಾರಲ್ಲ, ನಿಮ್ಮ ಕೆಲಸ ಮಾಡೋದು ನಿಮಗೆ ಏನನ್ನ ಕಾಯಿಲೆಗಳು ಬರ್ತಾವೆ ಅಂದಾಗ ಅದನ್ನು ಬೀದಿ ವ್ಯಾಪಾರ ಮಾಡೋದನ್ನು ಚರ್ಮ ರೋಗ ಮತ್ತು ಮೂಳೆಗೆ ಸಂಬಂಧಪಟ್ಟ ರೋಗಗಳು ಅಂತ ಬರೆಸಿರಿ. 33ಕ್ಕೆ ಅಸಂಘಟಿತ ಕ್ಷೇತ್ರದಲ್ಲಿ ದಿನಗೂಲಿ ಕೆಲಸಗಾರರು ಅಂತಿದೆ, ಅದರಲ್ಲಿ ಆಪ್ಷನ್ ನಮ್ಗೆ ಸಂಬಂಧಪಟ್ಟ ಯಾವುದಿಲ್ಲ, ಅದಕ್ಕೆ 11 ಇತರೆ ಅಂತ ಬರೆಸಿ ಬಯಲು ಪತ್ತಾರಿಕೆ ಅಂತ ಬರೆಸಿರಿ. ನೆಕ್ಸ್ಟ್ 34 ವಾರ್ಷಿಕ ಆದಾಯ, ಇದು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಬರೆಸಬೇಕಾಗಿದೆ. ಆದಾಯ ತೆರಿಗೆದಾರರೇ ಅಂದರೆ ಇನ್ಕಮ್ ಟ್ಯಾಕ್ಸ್ ಕಟ್ತೀರಾ ಅಂದರೆ ಕಟ್ಟುವವರು ಹೌದಂತ ಬರೆಸಿರಿ, ಇಲ್ಲಾಂದರೆ ಇಲ್ಲ ಅಂತ ಬರೆಸಿರಿ. ನೀವು ಬ್ಯಾಂಕ್ ಅಕೌಂಟ್ ಹೊಂದಿದ್ದೀರಾ ಇದ್ರಿಗಿನ ಹೌದು, ಇಲ್ಲಾಂದರೆ ಇಲ್ಲ ಅಂತ ಬರೆಸಿರಿ. ನೀವು ಯಾವ ಕೌಶಲ್ಯಾಭಿವೃದ್ಧಿ ತರಬೇತಿಯಲ್ಲಿ ಪಡೆಯಲು ಇಚ್ಛಿಸಿದ್ದೀರಿ ಅಂದರೆ ಇದಕ್ಕೆ ನಮಗೆ ಸಂಬಂಧಪಟ್ಟಿದ್ದು ಯಾವುದೂ ಇಲ್ಲ, ಅದಕ್ಕೋಸ್ಕರ ಕ್ರಮ ಸಂಖ್ಯೆ 12 ಬೇಕಾಗಿಲ್ಲ ಅಂತ ಹೇಳ್ರಿ. ಅದರಲ್ಲಿ ನಿಮ್ಗೆ ಯಾರು ಇಂಟ್ರೆಸ್ಟ್ ಇದೆಯೋ ಅದರಲ್ಲಿ ನಿಮಗೆ ಇಷ್ಟ ಇರೋದನ್ನು ಬರೆಸ್ಬೋದು. ನೆಕ್ಸ್ಟು 38ನೇ ಪ್ರಶ್ನೆಗೆ ನೀವು ಕಂಪ್ಯೂಟರ್ ಸಾಕ್ಷರತೆ ಹೊಂದಿದ್ದೀರಾ, ಕಂಪ್ಯೂಟರ್ ನಿಮಗೆ ಬರ್ತಂದರೆ ಹೌದು ಅಂತ ಹೇಳ್ರಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ರಿ. ನೆಕ್ಸ್ಟು 39ಕ್ಕೆ ಆರೋಗ್ಯ ವಿಮೆ, ನೀವು ಏನೇನು ಆರೋಗ್ಯ ವಿಮೆ ಕಾರ್ಡ್ಗಳು ಮಾಡಿಸಿದ್ರೆ ಅದನ್ನು ಹೌದಂತ ಹೇಳಿಸ್ರಿ, ಇಲ್ಲಾಂದರೆ ಕ್ರಮ ಸಂಖ್ಯೆ 3 ಯಾವುದಿಲ್ಲ ಅಂತ ಬರೆಸ್ರಿ. ನೆಕ್ಸ್ಟ್ 40ನೇ ಪ್ರಶ್ನೆ ಜನಪ್ರತಿನಿಧಿ ಆಗಿದ್ದಲ್ಲಿ, ಅಂದರೆ ನೀವು ಜನಪ್ರತಿನಿಧಿ ಆಗಿದ್ದಲ್ಲಿ ಅದಕ್ಕೆ ಕೇಳುವಂಥ ಪ್ರಶ್ನೆಗಳಿಗೆ ವಿವರಗಳು ಕೊಡಬೇಕಾಗ್ತದೆ, ಅವು ಎ ಮತ್ತು ಬಿಗೆ ಸಂಬಂಧಪಟ್ಟದ್ದು ವಿವರಗಳು ಕೊಡಿರಿ. ನೆಕ್ಸ್ಟ್ ಇದಿಷ್ಟು ಭಾಗ 1. ಈಗ ಭಾಗ 2ಕ್ಕೆ ಸಂಬಂಧಪಟ್ಟದ್ದು ಕುಟುಂಬಗಳ ವಿವರ. ಅದರಲ್ಲಿ ಕುಟುಂಬ ಹೊಂದಿರುವಂತಹ ಒಟ್ಟು ಕೃಷಿ ಜಮೀನು, ನಿಮ್ಮದು ಜಮೀನು ಇದ್ರಿಗಿನ ಹೌದು ಅಂತ ಬರೆಸಿ, ಇಲ್ಲಾಂದ್ರೆ ಇಲ್ಲ ಅಂತ ಬರೆಸಿ. ಹೌದಂದವರು ಈ ಎಲ್ಲ ಪ್ರಶ್ನೆಗಳಿಗೆ ತಾವು ಉತ್ತರ ಕೊಡಬೇಕಾಗ್ತದೆ, ಅದು ನಿಮ್ಮ ವೈಯಕ್ತಿಕ ಆಗಿರ್ತದೆ. ನೆಕ್ಸ್ಟ್ 42 ಕುಟುಂಬದ ಪಡೆದ ಸಾಲ ಸಹಾಯಧನ, ಅದು ಇದ್ದರೆ ಬರೆಸ್ರಿ. ಈ ಸಹಾಯಧನ ಸಾಲ ಇದು ನಿಗಮ ಮಂಡಳಿಯಿಂದಾಗಿರ್ಬೋದು, ಖಾಸಗಿ ಬ್ಯಾಂಕ್ಗಳಿಂದಾಗಿರ್ಬೋದು ಅಥವಾ ನ್ಯಾಷನಲ್ ಬ್ಯಾಂಕ್ಗಳಿಂದಾಗಿರ್ಬೋದು. ಅವು ಪಡೆದಿದ್ದರೆ ಪಡೆದಿನ ಅಂತ ಹೇಳಬೇಡ್ರಿ, ಇಲ್ಲಾಂದ್ರೆ ಅಂತೇಳಿ ಉದ್ದೇಶ ಯಾವುದಕ್ಕೆ ಪಡೆದಿರೋ ಅನ್ನೋದನ್ನು ಅವರು ಅದರಲ್ಲಿ ಮೆನ್ಷನ್ ಮಾಡಿಕೊಂಡು ಹೇಳಬೇಕಾಗ್ತದೆ. ನೆಕ್ಸ್ಟು ಕುಟುಂಬ ಹೊಂದಿರುವ ಜಾನುವಾರುಗಳು, ನೀವೇನೋ ಪ್ರಾಣಿಗಳು ಸಾಕ್ತಾ ಇದ್ದರೆ ಅದನ್ನು ಎಷ್ಟು ಪ್ರಾಣಿಗಳಿದೆ ಅಂತೇಳಿ ಅದನ್ನು ಬರೆಸ್ರಿ. ಕೃಷಿಗೆ ಸಂಬಂಧಿಸಿದ ಚಟುವಟಿಕೆಗಳು, ನೀವು ಹೈನುಗಾರಿಕೆ, ಜೇನುಗಾರಿಕೆ, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಮಾಡ್ತಿದ್ರೆ ಅದನ್ನು ಹೌದು ಬರೆಸಿ, ಇಲ್ಲಾಂದ್ರೆ ಇಲ್ಲ ಅಂತ ಬರೆಸಿ. ಕುಟುಂಬ ಹೊಂದಿರುವಂಥ ಸ್ಥಿರಾಸ್ತಿಗಳು,
ಇದು ನಿಮ್ಮ ವೈಯಕ್ತಿಕಕ್ಕೆ ಸಂಬಂಧಪಟ್ಟಿದ್ದರಿಂದ ಅದು ನೀವು ನಿಮಗೆ ಸ್ಥಿರಾಸ್ತಿಗಳು ಯಾವ್ದು ಇದ್ದರೆ ಅದನ್ನು ಬರೆಸ್ರಿ. ಕುಟುಂಬ ಹೊಂದಿರುವಂಥ ಚರಾಸ್ತಿಗಳು ಅಂದರೆ ಟಿ ವಿ, ಕಾರು, ಫ್ರಿಜ್ಜು, AC, ರೆಫ್ರಿಜರೇಟರ್, ಗಾಡಿ, ಇವುಗಳು ನಿಮ್ಗೆ ಏನೇನಿದಾವೆ ಅವನ್ನ ಇದನ್ನು ಬರೆಸಬೇಕಾಗ್ತದೆ. ಬರೆಸ್ರಿ. ವೈಯಕ್ತಿಕವಾಗಿರೋ ನಿಮಗೆ ಏನಿದೆ ಅದನ್ನು ಬರೆಸ್ರಿ. 47ನೇ ಪ್ರಶ್ನೆ, ಕುಟುಂಬ ಸರ್ಕಾರದಿಂದ ಪಡೆದಂಥ ಸವಲತ್ತುಗಳು. ನೀವು ಸರ್ಕಾರದಿಂದ ಏನೇನು ಸವಲತ್ತು ಪಡೆದಿದ್ದರೆ ಅವ್ರು ಲೀಸ್ಟ್ ಹೇಳ್ತಾರೆ, ಅದಕ್ಕೆ ಹೌದು ಅಂದ್ಕೊಂಡು ಹೋಗ್ರಿ, ಇಲ್ಲಾಂದ್ರಿ. ನೀವು ನೆಲೆಸಿರುವ ಸ್ಥಳ ಎಂತಹದ್ದು ಅಂದರೆ ಸಿಟಿನ ಅಲ್ಲ ಹಳ್ಳಿನ, ಎಂತಹ ಪ್ರಶ್ನೆ ಅಂತೇಳಿ ಅದಕ್ಕೆ ಕೇಳ್ತಾರೆ, ಅದಕ್ಕೆ ಇದ್ದದ್ದು ಬರೆಸ್ರಿ. ವಾಸ್ತವವಿರುವ ಮನೆಯ ಉದ್ದೇಶ ಇದ್ದದ್ದು ಬರೆಸ್ರಿ. ನೀವೇನು ಬಾಡಿಗೆ ಇದ್ರು, ಸ್ವಂತ ಇದ್ರು, ಅಥವಾ ಪಕ್ಕಾ ಮನೆನ ಗುಡಿಸಿಲ್ಲ ಅಂತೇಳಿ ಅದಕ್ಕೆ ಕೇಳ್ತಾರೆ, ಅದಕ್ಕೆ ಇದ್ದದ್ದನ್ನು ಬರೆಸ್ರಿ. ಕುಡಿಯುವ ನೀರಿನ ಮೂಲ, ಅದಕ್ಕೆ ಬೀದಿ ಕೊಳ ಇದೆ, ಅದಕ್ಕೆ ನಿಮ್ಗೆ ಏನು ಆಪ್ಷನ್ ಕೇಳ್ತಾರೆ ಅದನ್ನು ಬರೆಸ್ರಿ. ನೆಕ್ಸ್ಟ್ 51ಕ್ಕೆ ಅಡುಗೆಗೆ ಬಳಸುವ ಪ್ರಮುಖ ಇಂಧನ, ಅದು ಗ್ಯಾಸ, ಗೋಬರ್ ಗ್ಯಾಸ, ಸೀಮೆಎಣ್ಣೆ ಬಳಸ್ತಾರೆ. ಅದೇ ಪ್ರೆಸೆಂಟ್ ಏನಿದೆ ಅದನ್ನೇ ಇದನ್ನು ಬಳಸಬೇಕಾಗಿದೆ, ಬಳಸೋದನ್ನು. ಹಾಲಿ ವಾಸಿವರ ಮನೆಯ ಮಾಲೀಕತ್ವ ಸ್ವರೂಪ ಸ್ವಂತನ ಬಾಡಿಗೆನ ಅಂತ ಕೇಳ್ತಾರೆ, ಅದು ನೀವು ಯಾವುದೈತೆ ಅದನ್ನು ಬರೆಸ್ರಿ. 53ನೇ ಪ್ರಶ್ನೆಗೆ ನಿವೇಶನ ಹೊಂದಿದ್ದೀರಾ ಇದ್ರೆ ಹೌದನ್ರಿ, ಇಲ್ಲಾಂದ್ರಿ. 54ನೇದು ಶೌಚಾಲಯ ವ್ಯವಸ್ಥೆ. ಇದು ಶೌಚಾಲಯ ವ್ಯವಸ್ಥೆ ನಿಮ್ಮ ಮನೆಯಾಗೆ ದಿನ ಹೊರಗೆ ದಿನ ಸಾರ್ವಜನಿಕ ಶೌಚಾಲಯಕ್ಕೆ ಹೋಗ್ತಾರೆ ಅನ್ನೋದು ಇದೆ, ಅದು ಇದ್ದದ್ದು ಬರೆಸಿದ್ದ ಹಾಗೆ ಬರೆಸ್ರಿ. 55 ದೀಪದ ಮೂಲ. ಅದು ನೀವು ದೀಪದ ಮೂಲ ಯಾವ ರೀತಿ ಬಳಸ್ತೀರಿ ಅಂದರೆ ಕರೆಂಟ್ ಬಳಸಿರೋ ಅಥವಾ ಸೀಮೆಣ್ಣೆ ಬಳಸಿರೋ, ಬುಡ್ಡಿ ಬಳಸಿರೋ, ಅದನ್ನು ಏನೈತೆ ಅದನ್ನು ಬರೆಸಬೇಕಾಗಿದೆ. 56 ನಿಮ್ಮ ಪ್ರದೇಶದಲ್ಲಿ ಈ ಸೌಲಭ್ಯಗಳಿದ್ದಾವೆ ಅಂದರೆ ಇಂಟರ್ನೆಟು, ರೋಡು, ಹಾಸ್ಪಿಟಲು ಅವೆಲ್ಲ ಕೇಳ್ತಾರೆ, ಅದಕ್ಕೆ ಇದ್ದ ಹಾಗೆ ಬರೆಸಬೇಕಾಗಿದೆ. 57 ನೀವು ವಾಸಿಸುವ ಪ್ರದೇಶಗಳಲ್ಲಿ ಪ್ರಾಕೃತಿಕ ಉಪಯೋಗಗಳು ಸಂಭವಿಸುವ ಪ್ರದೇಶಗಳಾಗಿವೆ, ಭೂಕಂಪ, ಬರಗಾಲ ಅವೇನೇ ಇದೆ ಆಗುವಂಥ ಚಾನ್ಸ್ ಇದಾವ ಅಂತ ಕೇಳಿದ್ರೆ ಅದು ಇದ್ದ ಹಾಗೆ ಬರೆಸಬೇಕಾಗಿದೆ. 58 ನಿಮ್ಮ ಕುಟುಂಬದಲ್ಲಿ ಅನಿವಾಸಿ ಭಾರತೀಯರಿದ್ದಾರೆ. ಯಾರಾದರೂ ಭಾರತೀಯರು ಆಗಿರೋದೇ ಬೇರೆ ಅಂತವ್ರು ಯಾರಾದರೂ ನಿಮ್ಮ ಮನೆಯಲ್ಲಿ ಫಾರಿನಾಗಿ ಕೆಲಸ ಮಾಡೋರು, ಫಾರಿನಲ್ಲಿ ಇರುವಂಥವ್ರು ಇಲ್ಲಿ ಬಂದಿದ್ರಿನ ಅದಕ್ಕೆ ಬರೆಸಬೇಕಾಗಿದೆ. 59 ನಿಮ್ಮ ಕುಟುಂಬದ ಸದಸ್ಯರಿಗೆ ಸಂಬಂಧಿಸಿದ ಯಾವುದಾದ್ರೂ ಮಾಹಿತಿ ಕೋರ್ಟ್ ಕೇಸ್ಗಳಿದ್ರಿನ ಹೌದು ಅಂತ ಬರೆಸಿ, ಇಲ್ಲಾಂದ್ರೆ ಇಲ್ಲ ಅಂತ ಬರೆಸಿ. ಕೊನೆಯದಾಗಿಂತ 60ನೇ ಪ್ರಶ್ನೆ, ನಿಮ್ಮ ಕುಟುಂಬ ಯಾವುದಾದ್ರೂ ಕಾರಣದಿಂದಲೂ ನಿರ್ವಸತಿಗೊಂಡಿದ್ದಾರೆ ಅಂದರೆ ಗೊಂಡಿರೋ ಅಂತ ಹೇಳ್ರಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ರಿ. ಇದಿಷ್ಟು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದವರು ಆಯೋಜನೆ ಮಾಡುವಂತಹ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನಾನು ಮಾಹಿತಿ ಕೊಡ್ತಾ ಇರುವಂಥದ್ದು. ಅಶೋಕ ಸುಡಿ ಖಬರ್ಸೋಡ್, ಸಿರುಗುಪ್ಪ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ಬಯಲು ಪತ್ತಾರ ಸಂಘ. ತಾವು ದಯಮಾಡಿ ಈ ಎಲ್ಲ ಮಾಹಿತಿಯನ್ನು ಎಲ್ಲರಿಗೂ, ಮನೆಯವರಿಗೆ ಎಷ್ಟೆಷ್ಟೋ ನೀವು ಯಾವ್ಯಾವ ವೀಡಿಯೋಗಳನ್ನು ನೋಡ್ತೀರಿ, ಆದರೆ ಈ ಸಮೀಕ್ಷೆ ಕೊಡಬೇಕಂತ ಒಂದು ಉಪಯುಕ್ತ ಮಾಹಿತಿ ಆಗಿದ್ದರಿಂದ ಇದನ್ನು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮನೆಯವರೆಲ್ಲರಿಗೂ ತೋರಿಸ್ರಿ. ನನ್ನ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತು ಅದೇ ರೀತಿ ಎಲ್ಲರಿಗೂ ಶೇರ್ ಮಾಡಿರಿ ಅಂಥೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಬಂತು, ಜೈ ಜಗನ್ನಾಥ್.